ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ನಲ್ಲಿ ಕಳ್ಳತನವಾಗಿದೆ. ಕೆಳಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ ಅದು. 3 ಲಕ್ಷ ರೂಪಾಯಿ ಕ್ಯಾಶ್ ಕದ್ದಿದ್ದಾರಂತೆ. ಕಳ್ಳತನ ಸಂಬಂಧ ಸಿಕೆ ಅಚ್ಚುಕಟ್ಟು ಠಾಣೆಗೆ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಮ್ಯಾನೇಜರ್ ನಾಗರಾಜ್ ಮೂಲಕ ದೂರು ದಾಖಲಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ನಲ್ಲಿ ಕಳ್ಳತನ ಆಗಿದೆ. ಬಟ್ ಭಾರಿ ಟೈಟ್ ಸೆಕ್ಯೂರಿಟಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಅದು. ಗುರುತು ಪರಿಚಯ ಇಲ್ದಿದ್ದವ್ರನ್ನ ಒಳಕ್ಕೆ ಬಿಡಲ್ಲ. ಯಾರಾದರೂ ನೆಂಟರು ಹೋದರೂ ಕೂಡ ಆ ಮನೆಯವರು ಫೋನ್ ಮಾಡಿ ಸೆಕ್ಯೂರಿಟಿಗೆ ಹೇಳಬೇಕು, ಇಂಥವ್ರು ಬಂದಿದ್ದಾರೆ ಬಿಡಿ ಅಂತ. ಆವಾಗ ಮಾತ್ರ ಒಳಕ್ಕೆ ಬಿಡೋದಲ್ಲಿ. ತುಂಬ ಸೆಕ್ಯೂರಿಟಿ ಇದೆ. ಹಾಗಿದ್ದರೂ ಕದ್ದಿದ್ದಾರೆ, ಕಳ್ಳರು ಬಂದಿದ್ದಾರೆ ಅಂತಂದರೆ ಹೆಂಗೆ ಸಾಧ್ಯ? ಆಮೇಲೆ ನಿಮಗೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ CCTV ಇದೆ. ನೀವು ಮೆಟ್ಲತ್ಕೊಂಡು ಹೋದರೂ ಅಷ್ಟೇ, ಲಿಫ್ಟಲ್ಲಿ ಹೋದರೂ ಅಷ್ಟೇ, ಎಲ್ಲ ಕಡೆ CCTV ಫುಟೇಜ್ ಸಿಗುತ್ತೆ ನಿಮಗೆ. ಅಷ್ಟೆಲ್ಲ ಇದ್ದರೂ ಕೂಡ ಕಳ್ಳರು ಮನೆ ಒಳಗಡೆ ಹೋಗಿ ಬೆಡ್ರೂಮ್ನಲ್ಲಿದ್ದು 3 ಲಕ್ಷ ಕ್ಯಾಶ್ ಕದ್ದಿದ್ದಾರೆ ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಯಾರೋ ಸ್ಥಳೀಯರೇ ಮಾಡಿದಾರಾ, ಗೊತ್ತಿರೋರೇ ಮಾಡಿದಾರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಆ ಅಪಾರ್ಟ್ಮೆಂಟ್ ನಾನು ಕೂಡ ನೋಡಿದ್ದೀನಿ, ಒಳ್ಳೆ ಸೆಕ್ಯೂರಿಟಿ ಇದೆ. ಗೊತ್ತು ಗುರಿ ಇಲ್ಲ ಅಂದವ್ರನ್ನ ಒಳಕ್ಕೂ ಕೂಡ, ಗೇಟ್ ಒಳಕ್ಕೂ ಕೂಡ ಬಿಡಲ್ಲ. ಎಲ್ಲ ಹೆಜ್ಜೆ ಹೆಜ್ಜೆಗೆ CCTV ಇದೆ. ಇಷ್ಟೆಲ್ಲ ಇದ್ರೂ ಕಳ್ತನ ಆಗಿದೆ ಅಂತಂದರೆ ಆಶ್ಚರ್ಯ ಆಗುತ್ತಲ್ವಾ? ಅರವಿಂದ್, ಇದರಲ್ಲಿ ಒಂದಂತೂ ಸ್ಪಷ್ಟ, ಮನೆಯ ಹೊರಗಿನ ಕಳ್ಳರಲ್ಲ, ಮನೆ ಒಳಗಿನ ಕಳ್ಳರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು. ಯಾಕಂದ್ರೆ ಮನೆಯ ಹೊರಗಡೆ ಇದ್ದಂತ ವಸ್ತುನೋ ಅಥವಾ ಬೇರೆ ಯಾವ್ದಾದ್ರು ವಸ್ತುನ ಕಳ್ತನ ಮಾಡಿದ್ರೆ ಅದು ಯಾರೋ ಅಕ್ಕಪಕ್ಕದವರು ಅಥವಾ ಬೇರೆ ಯಾರಾದ್ರೂ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಪರಿಭಾವಿಸೋದಿತ್ತು. ಆದ್ರೆ ಮನೆಯ ಒಳಗಡೆ, ಅದು ಬೆಡ್ರೂಮ್ ನಲ್ಲಿರುವಂತ ವಾರ್ಡ್ರೋಪ್ ಏನಿತ್ತು, ವಾರ್ಡ್ರೋಪ್ ನ ಒಳಗಡೆ ಈ ರೀತಿಯಲ್ಲಿ 3 ಲಕ್ಷ ನಾಪತ್ತೆ ಆಗಿದೆ ಅಂತ ಅಂದ್ರೆ ಅದು ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಈ ಏನು ಕಳ್ಳತನ ಕೈ ಚಾಳಕನ ತೋರಿಸಿದ್ದಾರೆ. ಅಂದ್ರೆ ಮನೆ ಒಳಗಡೆ ಇದ್ದಂತವ್ರು ಯಾರೋ ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ವಿಜಯಲಕ್ಷ್ಮಿ ಇರ್ಬೋದು ಮತ್ತು ಅವರ ಮ್ಯಾನೇಜರ್ ಇರ್ಬೋದು, ಇಬ್ರು ಕೂಡ ಅನುಮಾನ ವ್ಯಕ್ತಪಡಿಸ್ತಾರೆ ಅಂತದ್ದು. ಮನೆಯ ಕೆಲಸದವ್ರು ಏನಿದ್ದಾರೆ ಅವರು ಈ ರೀತಿಯಲ್ಲಿ ಮಾಡಿರ್ಬೋದು ಅಂತೇಳಿ ಅನ್ಕೊಂಡಿದ್ದಾರೆ, ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಪೊಲೀಸರೀಗ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಈಗ ಆರೋಪಿಗಳು ಯಾರಿದ್ದಾರೆ ಅಥವಾ ಕಳ್ತನ ಮಾಡಿದಂತವ್ರು ಯಾರಿದ್ದಾರೆ ಅವರನ್ನ ಬಂಧನ ಮಾಡುವಂತ ಪ್ರಕ್ರಿಯೆ ಮತ್ತು ಶಂಕಿತರು ಅಂದ್ರೆ ಅನುಮಾನಕ್ಕೆ ಒಳಗಾದಂತ ಮನೆಯ ಕೆಲಸದವ್ರು ಏನಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಮನೆಯಲ್ಲಿ ಕಳ್ತನ ಆಗಿರುವಂತ ಏನೋ ಹಣ ಏನಿತ್ತು, ಹಣದ ಆರೋಪಿ ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡುವಂತ ಕೆಲಸನ ಸಿಕೆ ಅಚ್ಚುಕಟ್ಟು ಪೊಲೀಸರು ಮಾಡುವಂತದ್ದು. ಅರವಿಂದ್, ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದನ್ನೇ ನಾ ಹೇಳಿದ್ದು, ಯಾರೋ ಮನೆ ಒಳಗಡೆ ಓಡಾಡೋರೇ ಮಾಡಿರೋದಿದು. ಹೊರಗಡೆಯಿಂದ ಯಾರೋ ಕಳ್ಳರು ಬಂದು ಕದ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಸಿಕ್ಕಾಕೋತಾರೆ ಅವರು. ಎಲ್ಲ ಕಡೆ CCTV ಫುಟೇಜ್ ಇದೆ, ಸಿಗುತ್ತಲ್ಲಿ. ಆ ಕ್ಯಾಮ್ರಾಗಳಲ್ಲಿ ಸರಿಯಾಗಿರುತ್ತೆ ದೃಶ್ಯಗಳು. ಹಾಗಾಗಿ ಮನೆ ಕೆಲಸದವ್ರದ್ದೇ ಕೃತ್ಯ ಇದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಪೊಲೀಸರಿಗಾಗ ದೂರು ದಾಖಲು ಮಾಡಿಕೊಂಡು ಅವ್ರು ಯಾರು ಏನು ಅಂತಕ್ಕಂಥ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.